ಹಾಯ್ ಸ್ನೇಹಿತರೆ, ನಮಸ್ಕಾರ. ಬಿಸಿ ಬಿಸಿ ರಾಗಿ ಮುದ್ದೆ, ಮೊಟ್ಟೆ ಕೋಳಿ ಸಾರು ಸಿಂಪಲ್ ಆಗಿ ಮಾಡ್ಕೋಬಹುದು, ಟೇಸ್ಟಿಯಾಗಿ ತಿನ್ಬೋದು. ಏನಂತೀರಾ? ನಾನು ಔಟ್ಡೋರ್ ಕುಕಿಂಗ್ಗೋಸ್ಕರ ಒಂದು ವಿಗಾರ್ಡ್ ಅವ್ರದ್ದು ಸ್ಟವ್ ತರಿಸಿದೆ. 3 ಬರ್ನರ್ ಗ್ಲಾಸ್ ಟಾಪ್ ಗ್ಯಾಸ್ ಸ್ಟವ್ ಅಂತ ಸಖತ್ತಾಗಿದೆ. ಗ್ಯಾಸ್ನು ಸೇವ್ ಆಯ್ತು, ಅದೇ ತರ ಅಡಿಗೆನು ಸೂಪರ್ ಆಗಾಯ್ತು. 5 ವರ್ಷ ವಾರಂಟಿ ಇದೆ. ಇನ್ಸೆಟ್ 3D ಅನ್ಬಿಟ್ಟು ಡಿಲೈಟ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಸಖತ್ತಾಗಿದೆ ಗ್ಯಾಸ್ ಸ್ಟವ್ ಅಂತೂ. ಬಿಸಿ ಬಿಸಿ ಕಾಯುವ ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ ಬಿಡ್ತಾರಿ. 1 ಸ್ಪೂನ್ ಸೋಂಪು, ಮೊಟ್ಟೆ ಕೋಳಿ ಫಸ್ಟೇ ಬೇಯಿಸ್ಕೊಂಡಿದ್ದೀನಿ, ಅಥವಾ ನಾರ್ಮಲ್ ಚಿಕನ್ ಅಂದರೆ ಹಾಗೆ ಆಗ್ಬೋದು. ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಅಷ್ಟನ್ನು ಎಣ್ಣೆ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಈಗ ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ 1 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ತೆಂಗಿನ ತುರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳುಮೆಣಸು, ಸೋಂಪು ಅಷ್ಟು ಪೇಸ್ಟಾಗಿ ರುಬ್ಬಿ ಚಿಕನ್ ಜೊತೆಲಿ ಹಾಕಿ ರಪ ಅಂತ ಮಿಕ್ಸ್ ಮಾಡಿ. ಮೊಟ್ಟೆ ಕೋಳಿ ಫಸ್ಟೇ ಬೇಯಿಸ್ಕೊಂಡಿದ್ದೆ, ಆ ನೀರಿತ್ತು, ನೀರು ಹಾಕಿದ್ದೀನಿ. ಅದರ ಜೊತೆಲಿ ಮೊಟ್ಟೆ ಬಂತು, ಮೊಟ್ಟೆನೂ ಹಾಕಿದ್ದೀನಿ. ಇಂಟಿಗ್ರೇಟಿವ್ ಡಿಸೈನ್ ವಿತ್ ರಗಡ್ ಸ್ಮಾರ್ಟ್ ಫ್ಲೇಮ್ ವಿಗಾರ್ಡ್ ಗ್ಯಾಸ್ ಸ್ಟವ್ ಸಖತ್ತಾಗಿದೆ. ತಾವು ಪರ್ಚೇಸ್ ಮಾಡಿ ಅಡಿಗೆ ಮಾಡಿ, ಅಡಿಗೆನೂ ಸೂಪರ್ ಆಗಿರುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ಈಗ ಮೊಟ್ಟೆ ಕೋಳಿ ಬೆಂದಾಯ್ತು, ಚಿಕನ್ ಆಯ್ತು, ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿ ಅಡಿಗೆನೂ ಸೂಪರ್ ಆಗುತ್ತೆ. ತಿನ್ಕೊಳ್ಳಿ, ಮಜಾ ಮಾಡಿ.